ಬೂಕರ್ ಪ್ರಶಸ್ತಿ. ಸೊ ಇದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವಂಥ ಆಸ್ಕರ್ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿದೆ. ಓಕೆ, ಅಂದರೆ ಆಸ್ಕರ್ ಅಲ್ಲ, ಇದು ಆಸ್ಕರ್ ಸಿನಿಮಾ ಕ್ಷೇತ್ರಕ್ಕೆ ಕೊಡ್ತೀವಿ, ಬಟ್ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವಂಥ ಆಸ್ಕರ್ ಪ್ರಶಸ್ತಿ ಅಂತಲೇ ಒಂದು ಟೈಟಲ್ ಇದೆ. ಆಕ್ಚುಲಿ ಆಸ್ಕರ್ ಆಫ್ ಲಿಟ್ರೇಚರ್ ಅಂತ ಕರೀತಾರೆ. ಮತ್ತೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುವ ಜಗತ್ತಿನ ಗರಿಷ್ಠ ಪ್ರಶಸ್ತಿ ಇದು. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಅವಾರ್ಡ್ ವಿಚ್ ವಿ ಕ್ಯಾನ್ ಗಿವ್ ಟು ಯಾರು ಲಿಟ್ರೇಚರ್ ಬರೀತಾರೆ ಅವರು. ಸಾಹಿತಿಗಳಿಗೆ ಕೊಡ್ತಕ್ಕಂಥ ಒಂದು ಗರಿಷ್ಠ ಪ್ರಶಸ್ತಿ ಇದು ಬೂಕರ್. ಆಯ್ತಾ, ಈ ಬೂಕರಲ್ಲಿ ಎರಡು ಥರ ಇದಾವೆ. ಓಕೆ, ಒಂದು ಬೂಕರ್ ಅಂತಲೇ ಕರಿತೀವಿ ಅದನ್ನು, ಬೂಕರ್ ಪ್ರಶಸ್ತಿ. ಇನ್ನೊಂದು ಇಂಟರ್ನ್ಯಾಷನಲ್ ಬೂಕರ್ ಅಂತ. ಆಯ್ತಾ, ಸರಿ. ಬೂಕರ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಯಾರು ಇಂಗ್ಲೀಷಲ್ಲಿ ಕಾದಂಬರಿಗಳನ್ನು ಬರೆದು ಅದನ್ನು ಒಂದು ನಿಮಿಷ ನಾನು ಹೇಳ್ತೇನೆ, ಕೇಳಿಸ್ಕೊಳ್ತೀನಿ. ಯಾರು ಇಂಗ್ಲೀಷಲ್ಲಿ ಕಾದಂಬರಿಗಳನ್ನು ಬರೆದು UK ಅಥವಾ ಐರ್ಲ್ಯಾಂಡಲ್ಲಿ ಪಬ್ಲಿಷ್ ಮಾಡಿರ್ತಾರೋ ಅವ್ರಿಗೆ ಬೂಕರ್ ಪ್ರಶಸ್ತಿ ಸಿಗುತ್ತೆ. ಯಾರು ಪ್ರಾದೇಶಿಕ ಭಾಷೆಗಳಲ್ಲಿ ಬರೆದು ಅದನ್ನು ಇಂಗ್ಲೀಷ್ ಅನುವಾದ ಮಾಡಿಸಿರ್ತಾರಲ್ಲ ಅವ್ರಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿ ಸಿಗುತ್ತೆ. ರೀಜನಲ್ ಲ್ಯಾಂಗ್ವೇಜಲ್ಲಿ ಬರೆದು ತದನಂತರದಲ್ಲಿ ಅದು ಇಂಗ್ಲೀಷ್ ಅನುವಾದ ಆಗಿದ್ದರೆ ಅಂಥ ಸಾಹಿತ್ಯಕ್ಕೆ ಇಂಟರ್ನ್ಯಾಷನಲ್ ಬೂಕರ್ ಸಿಗುತ್ತೆ. ಆಯಿತಾ, ಒಟ್ಟಲ್ಲಿ ಇವರಿಬ್ಬರಲ್ಲಿ ಯಾರೇ ಗೆಲ್ಲಿ ಅವ್ರಿಗೆ 50,000 ಪೌಂಡ್ ದುಡ್ಡನ್ನು ಕೊಡ್ತಾರೆ. 50,000 ಪೌಂಡು. ಸೊ ಬೂಕರ್ ಪ್ರಶಸ್ತಿ ನಿಮಗೆ ಸಿಕ್ಕಿದ್ರೆ 50,000 ರೂಪಾಯಿ ಪೂರ್ತಿ ನಿಮಗೆ ಸಿಗುತ್ತೆ. 50,000 ಪೌಂಡು. ಓಕೆ, ರುಪೀಸಿಗೆ ನೀವು ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಯಿತಾ, ಇಂಟರ್ನ್ಯಾಷನಲ್ ಬೂಕರಲ್ಲಿ ಸರಿ 25,000 ರೂಪಾಯಿ, 25,000 ಪೌಂಡು ಲೇಖಕರಿಗೆ ಹೋಗುತ್ತೆ, 25,000 ಪೌಂಡು ಅನುವಾದಕರಿಗೆ ಹೋಗುತ್ತೆ, ಟ್ರಾನ್ಸ್ಲೇಟರ್ಗೆ ಹೋಗುತ್ತೆ. ಆಯಿತಾ, ಈಗ ಹಾಗಾದರೆ ಇಲ್ಲಿವರೆಗೂ ಬೂಕರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯರ ಸಂಖ್ಯೆ ಎಷ್ಟು? ಓಕೆ, ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಭಾರತೀಯರ ಸಂಖ್ಯೆ ಎಷ್ಟು? ಕೆಲವೊಂದು ಫ್ಯಾಕ್ಟ್ಸ್ ಉಲ್ಲೇಖ ಮಾಡಿಬಿಡ್ತೀವಿ. ಓಕೆ, ಸೊ ಇಲ್ಲಿವರೆಗೂ ಟೋಟಲ್ಲು 7 ಜನಕ್ಕೆ ಕೊಟ್ಟಿದ್ದೀವಿ. ಅಬ್ಸರ್ವ್ ಇರು. ಓಕೆ, ಇಲ್ಲಿವರೆಗೂ 7 ಜನಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಅಬ್ಸರ್ವ್, ಇಬ್ಬರು ಒಂದು ಸೆಕೆಂಡ್, ತೆಗೆದೋಗ್ಬಿಟ್ಟಿದ್ದಾನೆ, ಒಂದು ಹೆಡ್ಡಿಂಗ್ ಇತ್ತು ಹೋಗ್ಬಿಟ್ಟಿದೆ. ಇರಲಿ ಬಿಡಿ. ಇಬ್ಬರು ಅನಿವಾಸಿ ಭಾರತೀಯರು. ಓಕೆ, ಇಂಡಿಯನ್ ಡಯಾಸ್ಪೊರಾ. ಅನಿವಾಸಿ ಭಾರತೀಯರು ಅಂತಂದರೆ ಅವ್ರು ಭಾರತದವರಲ್ಲ. ಓಕೆ, ಸೊ ಮೂಲತಃ ಭಾರತದವರು ಬೇರೆ ಕಡೆ ಸೆಟ್ಲಾಗಿ ಅಲ್ಲಿ ಸಿಟಿಸನ್ಶಿಪ್ ತೊಗೊಂಡಿರ್ತಾರೆ. ಅನಿವಾಸಿ ಭಾರತೀಯರು, NRIs ಬೇರೆ. ನೋ ನಾನ್ ರೆಸಿಡ್ ಎರಡು. ಅದಕ್ಕೆ ಹೇಳ್ತೀನಿ ನೋಡಿ. ಓಕೆ, ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. PIO ಬೇರೆ, ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್. NRI ಬೇರೆ, ನಾನ್ ರೆಸಿಡೆಂಟ್ ಇಂಡಿಯನ್. ಅಂದರೆ PIO ಅಂತಂದರೆ ಅವರು ಬೇರೆ ದೇಶದ ನಾಗರಿಕರು, ಬಟ್ ಬೇರೆ ಭಾರತದ್ದು. ಅಪ್ಪನೋ ತಾತನೋ ಆ ಊರಿಗೆ ಹೋಗಿ ಸೆಟ್ಲಾಗಿ ಆ ಸಿಟಿಸನ್ಶಿಪ್ ತೊಗೊಂಡಿರ್ತಾರೆ. ಅವರು PIO, ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಆಯಿತಾ, NRI ಅಂತಂದರೆ ಇಂಡಿಯಾದವರೇ, ಕೆಲಸಕ್ಕೆ ಮಾತ್ರ ಹೋಗಿರ್ತಾರೆ. ಸಿಟಿಸನ್ಶಿಪ್ ಇಂಡಿಯಾ ಹತ್ರನೇ ಇರುತ್ತೆ. ಆಯಿತಾ, ಸೊ ಇಲ್ಲಿ ಅನಿವಾಸಿ ಭಾರತೀಯರಿಗೆ ಇಬ್ಬರು ಕೊಡಲಾಗಿದೆ. ಆಯಿತಾ, ಒಬ್ಬರು VS ನಾಯ್ ಪೌಲ್ ಅಂತ ಒಬ್ಬರು. ಓಕೆ, ಸಲ್ಮಾನ್ ರಶ್ದಿ. ಸೊ ಸಲ್ಮಾನ್ ರಶ್ದಿ ಯಾವ ಕೃತಿಗೆ? ಮಿಡ್ ನೈಟ್ಸ್ ಚಿಲ್ಡ್ರನ್. ಓಕೆ, ಮಿಡ್ ನೈಟ್ಸ್ ಚಿಲ್ಡ್ರನ್. ಅದಾದಮೇಲೆ ಇವ್ರು 3 ಜನ ಭಾರತೀಯರು. ನಮ್ಮ ಮೂಲತಃ ನಾನು ಹೇಳ್ತಿರೋದು ಬೂಕರ್ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ ಅಂತ. ನಾನು ಇನ್ನೂ ಇಂಟರ್ನ್ಯಾಷನಲ್ ಬೂಕರಿಗೆ ಬಂದಿಲ್ಲ. 2 ಥರ ಇದೆ, ಬೂಕರ್ ಮತ್ತು ಇಂಟರ್ನ್ಯಾಷನಲ್ ಬೂಕರ್. ಬರೀ ಬೂಕರ್ ಬಗ್ಗೆ ಮಾತಾಡ್ತಿದ್ದೀನಿ ಈಗ. ಓಕೆ, ಬೂಕರು ಅರುಂಧತಿ ರಾಯ್ 1997. ಓಕೆ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎನ್ನುವಂಥ ಕೃತಿಗೆ ಸಿಕ್ಕಿದೆ. ಅದಾದಮೇಲೆ ಕಿರಣ್ ದೇಸಾಯಿ, ಆಮೇಲೆ ಅರವಿಂದ್ ಅಡಿಗ ಬಂದು ಕರ್ನಾಟಕದವರು. ಆಯಿತಾ, ಇವೆರಡು ಬೂಕರ್. ಈಗ ಇಂಟರ್ನ್ಯಾಷನಲ್ ಬೂಕರಿಗೆ ಬರೋಣ. ಓಕೆ, ಇಂಟರ್ನ್ಯಾಷನಲ್ ಬೂಕರ್ ಅಂದರೆ ಪ್ರಾದೇಶಿಕ ಭಾಷೆಯಲ್ಲಿ ಬರೆದು ಟ್ರಾನ್ಸ್ಲೇಟ್ ಆಗಿದೆ ಅಂತ. ಸೊ ಗೀತಾಂಜಲಿ ಶ್ರೀ ಟೋಂಬ್ ಆಫ್ ಸ್ಯಾಂಡ್ ಎನ್ನುವಂಥ ಕೃತಿ. ಓಕೆ, ಗೀತಾಂಜಲಿ ಶ್ರೀ ಟೋಂಬ್ ಆಫ್ ಸ್ಯಾಂಡ್ ಎನ್ನುವಂಥ ಕೃತಿ 2022
2025 ಬಾನು ಮುಸ್ತಕ್ 2025. ಓಕೆ, ಕೃತಿ ಹಾರ್ಟ್ ಲ್ಯಾಂಪ್, ಇದನ್ನ ಇಂಗ್ಲಿಷ್ ಅನುವಾದ ಮಾಡಿರೋದು ದೀಪಾ ಬಾಸ್ತಿ. ಓಕೆ, ಅಲ್ಲಿಗೆ ಒಂದರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆಯ್ತಾ? ಇದು ಇಂಟರ್ನ್ಯಾಷನಲ್ ಬೂಕರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಗೀತಾಂಜಲಿ ಶ್ರೀ ಅವರು ಬರೆದಿರ್ತಕ್ಕಂಥ ಟೋಂಬ್ ಆಫ್ ಸ್ಯಾಂಡ್ 2022 ಕ್ವಶನ್ ಆಗಲ್ಲ, ಬಿಕಾಸ್ ಹಳೇದಾಯ್ತು. ಓಕೆ, ಇದಾಗುತ್ತೆ ಬಾನು ಮುಸ್ತಕ್ತು. ಸೊ ಬಾನು ಮುಸ್ತಕ್ ಅವ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿರೋದಕ್ಕೆ ಅವ್ರನ್ನ ಕರೆದು ಏನ್ ಮಾಡಿದ್ವಿ? ಬೈದಿಲ್ಲ, ದಸರಾ ಇನಾಗ್ರೇಟ್ ಮಾಡಿಸಿದೀವಿ. ಓಕೆ, ಹಾರ್ಟ್ ಲ್ಯಾಂಪ್. ಓಕೆ, ಅದನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿರೋದು ದೀಪಾ ಬಾಸ್ತಿ. ಓಕೆ, ಅಲ್ಲಿಗೆ ಸರ್ ಬೂಕರ್ ಪ್ರಶಸ್ತಿಯನ್ನು ಪಡೆದಂಥ ಇಬ್ಬರು ಕನ್ನಡಿಗರು, ಒಬ್ರು ಅರವಿಂದ ಅಡಿಗ. ಓಕೆ, ಸೊ ಅರವಿಂದ ಅಲ್ರಿ, ಸ್ಕಿಪ್ ಆಗ್ಬಿಟ್ಟಿದೆಯಲ್ರಿ ಇದು. ಅರವಿಂದ್ ಅಡಿಗ ಆ್ಯಕ್ಚುಲಿ ಅವ್ರ ಬುಕ್ ಹೆಸರು ದ ವೈಟ್ ಟೈಗರ್ ಅಂತ. ಸ್ವಲ್ಪ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ನಾನು ಸರಿ ಮಾಡಿ ಕೊಡ್ತೀನಿ. ಅದು ನಿಮ್ಗೆ PDF ಕೊಡಬೇಕಾದ್ರೆ ಅಲ್ಲಿ ಸ್ಕಿಪ್ ಮಾಡಿದ್ದಾರೆ ಅವರು. ಓಕೆ, ಅರವಿಂದ್ ಅಡಿಗ ಬರೆದಿರ್ತಕ್ಕಂಥ ದ ವೈಟ್ ಟೈಗರ್ ಕೃತಿ. ಅಲ್ಲಿಗೆ ಅದು ಬೂಕರ್, ಇಂಟರ್ನ್ಯಾಷನಲ್ ಬೂಕರ್ ಅಲ್ಲ, ಬೂಕರ್. ಆಯ್ತಾ? ಅಲ್ಲಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಮೊಟ್ಟ ಮೊದಲ ಕಾದಂಬರಿ ದ ಹಾರ್ಟ್ ಲ್ಯಾಂಪ್. ಯಾರ್ದು? ಬಾನು ಮುಸ್ತಕ್. ಓಕೆ, ಸೊ ಇದು ರಿಗಾರ್ಡಿಂಗ್, ಅದನ್ನು ಟ್ರಾನ್ಸ್ಲೇಟ್ ಮಾಡಿರೋ ದೀಪಾ ಬಾಸ್ತಿ. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ಬೂಕರ್ ಪ್ರಶಸ್ತಿ. ಅರ್ಥ ಆಯ್ತಾ? ಎಸ್ ಆರ್ ನೋ? ಓಕೆ, ಎಸ್. ಕೇಳಿಸ್ಕೊಳ್ಳಿ, ಕನ್ನಡದ ಒಂದು ಕೃತಿಗೆ, ಕನ್ನಡದ ಒಂದು ಸಾಹಿತ್ಯಕ್ಕೆ, ಕನ್ನಡದ ಒಂದು ಕಾದಂಬರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿದೆ.